ಇವತ್ತು ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಚುನಾವಣೆ. ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನೋಡಿದ್ದೀನಿ. ನಾನು 10 ವರ್ಷ MP ಇದ್ದೆ. 99ರಿಂದ 2009ರವರೆಗೆ ವಿಜಯಪುರ ಲೋಕಸಭೆಯಿಂದ ನಾನು MP ಇದ್ದೆ. ನಿಮ್ಮಲ್ಲಿ MP ಇದ್ದವರು ನಮ್ಮ ಬಿಜಾಪುರದವರೇ ಇದ್ರವಾಗ. ನಮ್ಮದು ರಿಸರ್ವೇಷನ್ ಆಯ್ತು ಲೋಕಸಭಾ. ರಮೇಶ್ ಜಿಗ್ಜಿನವರು ಬಿಜಾಪುರಕ್ಕೆ ಬಂದರು, ನಾವು ನಿರ್ಗತಿಕರಾದೀವಿ. ಮುಂದೆ ನಮ್ಮನ್ನ ಒಂದು ಕಡೆ MLA ನಿಂತೀವಿ, ಅಲ್ಲಿ ಕೆಡೋದ್ರು, ಮುಂದೆ ಪಾರ್ಟಿದಿಂದ ಹೊರಗೆ ಹಾಕಿದ್ರು, 2 ಸಲ ಹೊರಗೆ ಹಾಕಿದ್ರು. ಇವ ಭಾಳ ಬೆಳಿತಾನೆ, ನಾಳೆ ನನ್ನ ಮಗನ ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಆಗ್ತಾನ ಅಂತ ಅವಾಗೇ ಕನಸು ಕಂಡು. ಅಷ್ಟು ಮುಂದಾಲೋಚನೆ ರಾಜಕಾರಣಿಗಳೇ ಇರ್ತಾರೆ. ನಾವೆಲ್ಲ ಸುಮ್ಮ ಹೊಮ್ಮು ಗುತ್ತಿಗೆ ಮಂದಿ. ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳಂದ್ರೆ ಹೊಮ್ಮು ಗುತ್ತಿಗೆ, ಯಾರ್ದು ಬಿಡೇ ಇಡೋದಿಲ್ಲ. ತಡ 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 ಮಾತಾಡ್ತೀವಿ. ಅವ್ರು ಆ ಕಡೆಯವ್ರು ಭಾಳ ಚಾಲು ಅಲ್ಲ. ಯಾರನ್ನೇ ಯಾವಾಗ ಮಣ್ಣಾಗ ಇಡ್ಬೇಕು, ಯಾರನ್ನೇ ಗೊತ್ತಿರ್ಬೇಕು, ಯಾವನಿಗೆ MLA ಟಿಕೆಟ್ ಕೊಡ್ಬೇಕು, ಯಾವ್ದ್ರಾಗ ರೊಕ್ಕ ತಿನ್ಬೇಕು, ಇದ್ರಾಗ ಭಾಳ ಎಕ್ಸ್ಪರ್ಟ್ ನಾವು. ಅದ್ರಾಗ ಏನೂ ಇಲ್ಲ. ನಾವು ಜೊಲ್ಲೆಯವ್ರು ಚಲೋ ಅಂದ್ರೆ ಚಲೋ ಅನ್ನೋದು, ಕೆಟ್ಟದ ಕೆಟ್ಟ. ಹೀಗೆ ರಾಜಕಾರಣದಾಗ ನಿಮ್ಗೆ ಆಗ್ತದಲ್ಲ ಇಲ್ಲೆಲ್ಲ. ಏನು ಬಹುಶಃ ಇನ್ನೊಂದು ಮುಂದಿನ ಇಲೆಕ್ಷನಕ್ಕೆ ನೀವು ಯಾರೂ ನಿಂದಿರೋದೇ ಇಲ್ಲ, ಅವರೇ ಎಲ್ಲ ಮನೆಯವ್ರು ನಿಂತು ಬಿಡ್ತಾರೆ. ನೀವು ಬರೀ ಅಣ್ಣಗಳ ಅಕ್ಕಗಳ ತಡ್ಡಾಡೋದು ಬೆಳಗಾವಿ ಜಿಲ್ಲಾದವ್ರು. ನಿಮ್ಮ ಮನೆ ಬರ ಬೆಳಗಾವಿ ಜಿಲ್ಲಾದ ಇಟ್ಟೇ ಆಗ್ತೈತಿ, ಇವತ್ತೇ ಭವಿಷ್ಯ ಆಗ್ಬಿಡ್ತೈತಿ. ನೀವು ಮಂಗ್ಯಾನ ಟೊಪ್ಪಿಗೆ ಹೆಂಗೆ ಹುಷಾರಾಗಲಿಲ್ಲ ಅಂದ್ರೆ ಅಲ್ರಿ ಎಷ್ಟು ಮಂದಿ ಅಂದ್ರದು ಹೇಳ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನನಗೂ ಬೆಳಗಾವ್ ಬಂದಿಂದ್ರ ಅಂದ್ರು, ಬಾಗಲಕೋಟೆ ಆರಿಸುವ ಬೆಳಗಾವರೆ ಆರಿಸು ಅಂದ್ರು. ನಾ ಎದಕ್ಕೆ ಬರಲಿ ಅಂತ ನಾನು ಕೆಲಸ ನೋಡಿ ಬೆಳಗಾವ್ ಬಂದಿದ್ರು. ಬಿಜಾಪುರ್ನಾಗ ಜನ 6 ಸಲ ಆರಿಸ್ತಿದ್ದಾರೆ, 3 ಸಲ ಲಗ ಹೊಡ್ಸ್ಯಾರ. ಏನಿತ್ತು ನಮ್ಗೆ ಅಲ್ಲಿ ಬರೋಬ್ಬರಿ ನಾವು ಇದ್ರೇ ಬಿಜಾಪುರ ಚಂದ ಇರ್ತದೆ. ನಾ ಬೆಳಗಾವಿಗೆ ಬರೋದು, ಇಲ್ಲಿ MP ಆಗೋದು. ನನಗೆ ಹೇಳಿದ್ರು ಒಬ್ಬರು ಮ್ಯಾಗಿನವು, ಬೆಳಗಾವಿ का हो तुम लोकसभा लड़ो, तुमको मंत्री बने. ना मंत्री भी नहीं, कुछ भी नहीं. मैं बीजापुर में बहुत आराम हूँ सर. कर्नाटक में आप मुझे स्टार कैंपेनर बनाए तो पूरे कर्नाटक में प्रचार करूँगा, नहीं तो बाप बेटा का बात किया तो मैं बीजापुर में लोकसभा का काम करूँगा. ठीक है भैया ಅಂತ ಹೇಳಿ ಅಲ್ಲಿ ನಾನು ನನ್ನ ಮಗಕ್ಕೆ ಟಿಕೆಟ್ ಬಿಡ್ಬೇಕಲ್ಲ MLA. ಬರೀ ಇದೇ ಆಗೋದು. ಕಾರ್ಯಕರ್ತರು, ಜನ, ಎಲ್ಲ ಸಮಾಜಗಳಿಗೂ ಒಂದು ಪ್ರಾಚೀನ 18 ಅದಾವ ವಿಧಾನಸಭೆಗಳು. ಇಲ್ಲಿ ಒಂದು ಹಾಲು ಮತದವ್ರಿಗೆ ಎಲ್ಲರೂ ಒಂದು ಆರಿಸ್ತಿರ್ಬೇಕಿಲ್ಲ. ಉಪ್ಪಾರ ಸಮಾಜ ಐತಿ, ಮತ್ತು ಸಮಾಜಗಳು ಎಷ್ಟೋ ಸಮಾಜ ಅದಾವ. ರಾಜಕಾರಣದಾಗ ಬರೇ ನಮ್ಮ ಮನೆಯೇ ಆಗ್ಬೇಕು ಅಂತಲ್ಲ, ನಿಂದ್ರಿಸ್ಬೇಕಾಗಿತ್ತಪ್ಪ. ಚಿಕ್ಕೋಡಿ ಲೋಕಸಭಾಕ್ಕೆ ಒಬ್ಬ ಹಾಲು ಮತದನ್ನು ಕ್ಯಾಂಡಿಡೇಟ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲಪ್ಪ ನೀವು? ಯಾವ್ರಿಗೆ ಕೆಪಾಸಿಟಿ ಇಲ್ಲ, ನೀವು ಕೊಡಬೇಕಾಗಿತ್ತು ರೊಕ್ಕ. ರಗಡೆ ಐತಲ್ಲ, ಏನು ಕಡಿಮೆ ಐತೆ? ಕಡಿಮೆ ಮಿಷನ್ಗಳು ನಿಮ್ಮವೆ, ಉಸುಕು ನಿಮ್ಮದೇ, ಸಕ್ಕರೆ ಫ್ಯಾಕ್ಟ್ರಿ ನಿಮ್ಮವೆ, ಮತ್ತೇನೇನೋದೋ ನನಗೆ ಗೊತ್ತಿಲ್ಲ. ಎಲ್ಲ ಅವ್ರದ್ದೇ. ಕಂಟ್ರಿದವ್ರನ್ನ ತಪ್ಸಪ್ಪ ಹಾಕಿ ಕ್ವಾರ್ಟರ್ ನಿಮ್ಮದೇ.